ಯಾವ ರೀತಿ ನಾವು ತಪ್ಪು ಮಾಡಿದರೆ ಆ ತಪ್ಪು ನಮ್ಮನ್ನು ಹೆಂಗೆ ಹಿಂಬಾಲಿಸುತ್ತೆ, ಇನ್ನೊಬ್ಬರು ಮಾಡಿದ್ದು ನಾವು ಮಾಡೋದು ಬೇಡ ಅಂತೇಳಿ ಅವನ್ನ ನಾವು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಬಂದು ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಈ ಮಟ್ಟಕ್ಕೆ ಬೆಳೆಸಿದ್ದು ಒಂದು. ಎರಡನೇ ವಿಚಾರ, ಮುನ್ಸಿಪಲ್ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವನು ಗೆದ್ದಿದ್ದು ಫಸ್ಟ್. ಆ ಗೆದ್ದ ಸಂದರ್ಭದಲ್ಲಿ 99ರಲ್ಲಿ ಅದೇ ದಿವಾಕರ್ ಬಾಬು ಅವ್ರ ಮೇಲೆ MLA ಟಿಕೆಟ್ಗೆ ಪ್ರಯತ್ನ ಮಾಡ್ತಾನೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ನಾನು ಅವ್ನಿಗೆ ಹೇಳಿದೆ, ನಾವು BJPಯಲ್ಲಿ ಇದ್ದೀವಿ, ನಾವು ನಮ್ಮ ಸಹೋದರೆಲ್ಲರೂ ಕೂಡ, ಸ್ನೇಹ ಬೇರೆ ರಾಜಕೀಯ ಬೇರೆ. ನೀನು BJPಗೆ ಬಂದು ಕಂಟೆಸ್ಟ್ ಮಾಡಿದ್ರೆ ನಾವು ಬಹಿರಂಗವಾಗಿ ನಿನಗೋಸ್ಕರ ಬರ್ಬೋದು, ಇಲ್ಲ ಅಂತಂದರೆ ಯಾವತ್ತೂ ಕೂಡ ನಾವು ನಿನ್ನ ಪರವಾಗಿ ಬಂದು ಮಾಡಲಿಕ್ಕೆ ಆಗಲ್ಲ. ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಅಪ್ಪಿದಪ್ಪಿ ನೀನು ಕೊಟ್ಟರು ಕೂಡ ಕೊಡಲ್ಲ, ಅವರು ನೀನು ಕೊಟ್ಟರು ಕೂಡ ಆಗಲ್ಲ ಅಂತೇಳಿ. ಆವಾಗೇ ನಾನು ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಅವ್ರ ಹತ್ರ ಕರ್ಕೊಂಡು ಬಂದು 1999ರಲ್ಲಿ ಸುಷ್ಮಾ ಸ್ವರಾಜ್ ಅವ್ರು ನಿಂತಾಗ MLA ಟಿಕೆಟ್ ಇಸ್ಕೊಡೋ ಟೈಮ್ನಲ್ಲಿ ಕೂಡ ಅವನು 2 ಕಣ್ಣಲ್ಲಿ ನೀರು ಹಾಕ್ದ. ಯಡಿಯೂರಪ್ಪ ಅವರು ಕನ್ಫ್ಯೂಸ್ ಆದರು, ಏನು ಜನಾರ್ದನ್ ಯಾಕೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ ಅಂದರೆ, ನಾನು ಹೇಳಿದೆ ಸ್ವಲ್ಪ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು ಅಂತೇಳಿ. ಆದರೆ ಅವನು ಕಾಂಗ್ರೆಸ್ ಬಿಟ್ಟು BJP ಟಿಕೆಟ್ ತೊಗೊಳ್ತಾ ಇದ್ದೀವಿ, ಆ ಸಿಂಬಲೇ ನಮ್ಮ ಬಳ್ಳಾರಿಯಲ್ಲಿ ಗೊತ್ತಿಲ್ಲಲ್ಲ ಜನಗಳಿಗೆ, ನಾನು ಹೇಗೆ ಗೆಲ್ತೀನಿ ಅನ್ನೋ ಭಯದಲ್ಲಿ ಕಣ್ಣೀರು ಹಾಕಿದ್ದವನು. ಆಯಿತು, ಆಮೇಲೆ ಅವತ್ತು ಸೋತಿರ್ಬೋದು, ಮತ್ತು 2004ರಲ್ಲಿ ಮತ್ತೆ MLA ಆಗಿ ಮಾಡಿರುವಂಥ ಒಂದು ವಿಚಾರ ಇರ್ಬೋದು. ಆನಂತರ ಕೊಯ್ಲೇಷನ್ ಗೌರ್ಮೆಂಟು ಬರೋ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ 5:05ವರೆಗೆ ಮನೆಗಿಲ್ಲಿ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯರನ್ನ ಕರೆಸಿ ಜನಾರ್ದನ್ ಬರಲಿಕ್ಕೆ ಹೇಳು ಅಂತೇಳಿ. ಜನಾರ್ದನ್ ನೀನು ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀಯ ಅಂತ ಹೇಳಿದರು. ಆವಾಗೊಂದು ಮಾತು ಹೇಳಿದೆ, ಸರ್ ನನ್ನ ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ, ನಾನು ನ್ಯಾಯ ಮಾಡಲಿಕ್ಕಾಗಲ್ಲ, ಮತ್ತು ಸದ್ಯಕ್ಕೆ ಇನ್ನೂ ಬೆಳೀತಾ ಇದ್ದೀವಿ ನಾವು, ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ. ರಾಜಕೀಯ ಅಂತಂದರೆ ನಾವು ಶ್ರೀರಾಮುಲನ್ನ ಜಾತಿಯಿಂದ ಸ್ನೇಹ ನಾವು ಮಾಡಿರೋರಲ್ಲ, ಶ್ರೀರಾಮುಲನ್ನ ನಾವು ಜಾತಿಯಿಂದ ನಾವು ಸ್ನೇಹ ಮಾಡಿಲ್ಲ, ಸ್ನೇಹ ಅನ್ನೋದಕ್ಕೆ ಜಾತಿನೇ ಬರೋದಿಲ್ಲ ಸರ್. ಆದರೆ ರಾಜಕೀಯವಾಗಿ ಒಂದು ಜಾತಿ ಅನ್ನೋದು ಬರುತ್ತೆ. ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮುಲನ್ನ ನೀವು ನಿಮ್ಮ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಬದಲು ಶ್ರೀರಾಮುಲನ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂಥ ಇನ್ನೊಂದು ದ್ರೋಹ. ಜೊತೆಗೆ ನಿಮಗೆ 2000 ಇನ್ನು ಮಧ್ಯದಲ್ಲಿ ಭಾಳಷ್ಟು ಇದ್ದಾವೆ, ಅವೆಲ್ಲ ಕೂಡ ನಾನು ಸಮಯ ಸಂದರ್ಭ ಬಂದಾಗ ಇನ್ನೂ ಭಾಳ ವಿಚಾರಗಳು ಹೇಳೋದಿದೆ. 3-4 ವಿಚಾರಗಳು ಮಾತ್ರ ನಾನು ಹೇಳಬೇಕಾಗುತ್ತೆ. 2018ರಲ್ಲಿ ಬಳ್ಳಾರಿ ಗ್ರಾಮೀಣದಲ್ಲಿ ಸೋಲ್ತೀನಿ ಅನ್ನೋ ಭಯದಲ್ಲಿ ಮೊಳಕಾಲ್ಮೂರು ಕಾನ್ಸ್ಟಿಟ್ಯೂನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡಿಕೊಂಡಾಗ, ಯಾಕೆಂದರೆ ನಾನು ಬಳ್ಳಾರಿ ಜಿಲ್ಲೆಗೆ ಹೋಗೋಂಗಿಲ್ಲ, ಸೊ ಚಿತ್ರದುರ್ಗದ ಮೊಳಕಾಲ್ಮೂರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನನ್ನ ಸಹಾಯ ತಗೋಬೋದು ಅನ್ನೋ ಒಂದು ಕಾರಣಕ್ಕೆ ತಗೊಂಡ್ರು. ಆದರೆ ನನಗೆ ಪಕ್ಷದ ನಾಯಕರುಗಳು, ಪಕ್ಷದಲ್ಲಿ ನನಗೆ ಸುಮಾರು, ಅಂದರೆ ನನ್ನ ಪಾರ್ಟಿಯಲ್ಲಿ ಇರದೇ ಇರುವಂಥ ಸಂದರ್ಭ, ಮತ್ತು ನಿಮಗೆಲ್ಲ ಆ ಸಂದರ್ಭದಲ್ಲಿ ನನ್ನ ಪಾರ್ಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಇವನಿಗೆ ಬಾದಾಮಿ ಟಿಕೆಟ್ ಕೂಡ ಕೊಟ್ಟರು. ಕೊಟ್ಟಾದ ನಂತರ ಮೊಳಕಾಲ್ಮೂರಲ್ಲಿ ತಾನು ತನ್ನ ಹೆಂಡತಿ ಜೊತೆಯಲ್ಲಿ, ಕುಟುಂಬದ ಜೊತೆಯಲ್ಲಿ ಮೊಳಕಾಲ್ಮೂರು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ದರ್ಶನಕ್ಕಂತ ಹೋದಾಗ, ಅಲ್ಲಿ ತಿಪ್ಪೇಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ MLA ಆಗಿದ್ದಂಥವರು ತನಗೆ BJP ಟಿಕೆಟ್ ಮಿಸ್ ಮಾಡಿ ಶ್ರೀರಾಮುಲು ಇಲ್ಲಿಗೆ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಚಪ್ಪಲಿಗಳು, ಕಲ್ಲು, ಪೊರಿಕೆ ಎಷ್ಟೆಲ್ಲ ಇದ್ದಾವೆ ಅಷ್ಟೆಲ್ಲ ತಗೊಂಡು ಅವ್ರ ಮೇಲೆ ದಾಳಿ ಮಾಡಿದಾಗ 300 ಮಂದಿ ಪೊಲೀಸರಿದ್ದರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಇವ್ರ ಕಾರೆಲ್ಲ ಪುಡಿ ಪುಡಿ ಮಾಡಿ ಇಡೀ ಎಲ್ಲ TV ಚಾನೆಲ್ಗಳಲ್ಲಿ ಅವತ್ತು ಆ ಸುದ್ದಿ ಬಿಟ್ಟರೆ ಬೇರೆ ಸುದ್ದಿನೇ ಇದ್ದಿಲ್ಲ. ಅದು ನೋಡಿದ ತಕ್ಷಣ ನನಗೆ ತಡ್ಕೊಳ್ಳೋಕೆ ಆಗಲಿಲ್ಲ. ಆದರೆ ಬಟ್ಟೆಗಳು, ಲಗೇಜ್ ಎಲ್ಲ ನೀವು ತೊಗೊಂಡು ಬರ್ರಿ ಅಂತೇಳಿ ಹಾಗೆ ಹೋಗಿ ಕಾರಲ್ಲಿ ಕೂತ್ಕೊಂಡು ಮ್ಯಾಕ್ಸಿಮಮ್ ಒಂದು 3 ತಾಸಲ್ಲಿ ನಾನು ಹೋಗಿ ಅದೇ ಮೊಳಕಾಲ್ಮೂರಿಗೆ ನಾನು ರೀಚ್ ಆದೆ. ನಾನು ರೀಚ್ ಆಗಿ ಅವನಿಗೋಸ್ಕರ ನಾನೇನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೆ. ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತೊಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೆ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂಥ ಇನ್ನೊಂದು ದ್ರೋಹ ಶ್ರೀರಾಮುಲ್ಗೆ ನಾನು. ಹಾಗಾಗಿ ಈ ರೀತಿ ನಾವು ಹೇಳ್ಕೊತ ಹೋದರೆ ಭಾಳ ವಿಷಯಗಳು ಆಗುತ್ತೆ. ಮತ್ತು ಇದೇ ಪಾರಿಜಾತ ಅಪಾರ್ಟ್ಮೆಂಟಲ್ಲಿ ನಾನು KRPP ಪಕ್ಷ ಮಾಡುವಂಥ ಸಂದರ್ಭದಲ್ಲಿ ವಾಜಪೇಯಿ ಅವರು ಫೋಟೋ ಇಟ್ಕೊಂಡೇ ಮಾಡಿರೋಂಥ, ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇದ್ದರೂ ಕೂಡ ಅನಿವಾರ್ಯವಾಗಿ ಹೆಜ್ಜೆ ಹೊರಗಡೆ ಇಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಅವತ್ತು ಸ್ಪಷ್ಟವಾಗಿ ಹೇಳಿದ್ದೆ, ಯಡಿಯೂರಪ್ಪ ಅವ್ರಿಗೆ ಇವತ್ತು ಕೂಡ ಒಂದು ತಂದೆ ಅನ್ನುವಂಥ ಸ್ಥಾನ, ಆ ಗೌರವನೇ ನಾನು ಕೊಡ್ತೇನೆ. ಶ್ರೀರಾಮುಲು ಅವ್ರನ್ನ ಹೆತ್ತ ತಾಯಿ ಮಗುನ ಯಾವ ರೀತಿ ನೋಡ್ಕೊಳ್ತಾರೋ ಆ ರೀತಿ ನೋಡ್ಕೊಂಡಿದ್ದೀವಿ.
ಅದೇ ಗೌರವ ನನಗೆ ಶ್ರೀರಾಮುಲು ಮೇಲೆ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಶ್ರೀರಾಮುಲನ್ನಾಗಲಿ ನನ್ನ ಸಹೋದರನಾಗಲಿ ನಾನು ನನ್ನ ಪಕ್ಷಕ್ಕೆ ನಾನು ಆಹ್ವಾನ ಮಾಡ್ತಾ ಇಲ್ಲ. ನಾನು ಒಬ್ಬಂಟಿಯಾಗಿ ನಾನು ಹೋಗಿ ಹೋರಾಟ ಮಾಡ್ಕೊಂಡು ಹೋಗ್ತೀನಿ ಅಂತಲೇ ನಾನು ಅವತ್ತು ಹೇಳಿದೆ. ನಾನು ಯಾವುದೋ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ನನ್ನ ಕರೆದರೂ ನಾನು ಹೋಗಲಿಲ್ಲ, ಅದಕ್ಕೆ ಅದು ಇದು ಅಂತೇಳಿ ಹೇಳ್ತಾಯಿದ್ರು. ಅಂದರೆ ಇದೆಲ್ಲ ಕೂಡ ನೋಡಿದ್ರೆ ನಾನು ಏನು ಒಂದು ತಾಯಿ ಮಗುವನ್ನ ಯಾವ ರೀತಿ ಪ್ರೀತಿ ಮಾಡ್ತಾಳೋ ಆ ರೀತಿ ನಾವು ನೋಡ್ಕೊಂಡಿದ್ದೀವಿ ಅಂತ ಅವತ್ತು ನಾನು ಪಕ್ಷ ಮಾಡೋ ದಿವಸ ಕೂಡ ನಾನು ಹೇಳಿದ್ನು. ನಾನು ಇವತ್ತು ನನಗೇನು ಅನಿಸ್ತಾ ಇದೆ ಅಂದರೆ, ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಹೇಳ್ತಾ ಇರ್ತಾರೆ. ಏನು ಗಾದೆ ಮಾತು ಅಂತಂದರೆ, ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನು ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ. ಇವತ್ತು ಇಂಥ ಶ್ರೀರಾಮುಲು ಅಂತವ್ರ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹುಡ್ಕೊಂಡು ಬಂದಿರ್ಬೋದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂಥದ್ದು. ಅದೇನೋ ನನ್ನ ವಿಧಿ ಗೊತ್ತಿಲ್ಲಾಗಲಿ, ಪ್ರತಿಯೊಂದು ಕೂಡ ನನಗೆ ಅನುಭವಗಳೆಲ್ಲ ಆದಮೇಲೇ ನಾನೇನಂತಂದರೆ 40 ವರ್ಷದ ಕಥೆಯನ್ನು ನಾನು ನಿಮಗೆ 4 ನಿಮಿಷ 40 ನಿಮಿಷ 4 ಗಂಟೆಯಲ್ಲಿ ಹೇಳೋದಕ್ಕೆ ಕಷ್ಟ. ಯಾಕೆಂದರೆ ಈಗಾಗಲೇ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಸಂಸ್ಥೆ ನನ್ನ ಇಡೀ ಜೀವನವನ್ನೇ ಒಂದು ವೆಬ್ ಸೀರೀಸಾಗಿ ಅವ್ರು ಮಾಡ್ತಾಯಿದ್ದಾರೆ. ಆ ವೆಬ್ ಸೀರೀಸ್ನಲ್ಲಿ ಅವರು ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ನನಗೆ ಒಂದು ಲೆವೆಲ್ಗೆ ತೊಗೊಂಡು ಬಂದರು. ಅದಾದಮೇಲೆ ನನ್ನ ಸೆಕೆಂಡ್ ಫೇಸ್ ಆಫ್ ಲೈಫನ್ನು ಇನ್ನು ತೆಗೆಯೋದಿತ್ತು. ಸೊ ಹಾಗಾಗಿ ಮುಂದೆ, ಯಾಕೆಂದರೆ ಇದಕ್ಕೆ ಸುಮಾರು ಸೀಸನ್ಗಳೇ ಬೇಕು. 40 ವರ್ಷದಂದರೆ ಭಾಳ ಸೀಸನ್ಗಳು ಬೇಕು. ಇವತ್ತು ಲೈಫಲ್ಲಿ ನನಗೆ ಪ್ರತಿಯೊಂದು ಕೂಡ ಸ್ವತಃ ಅನುಭವಗಳು ಆದಮೇಲೇ ಎಲ್ಲ ಕೂಡ ಗೊತ್ತಾಗುತ್ತೆ. ಶ್ರೀರಾಮುಲವರು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಂದರೆ ಅವ್ರಿಗೇನು ಇದೇನು ಹೊಸದೇನಲ್ಲ. ಯಾವ ರೀತಿ ಈ ಹಿಂದೆ BSR ಪಕ್ಷ ಮಾಡುವಂಥ ಸಂದರ್ಭದಲ್ಲಿ ಅವನಿಗೆ ನಾನು ಕರೆದು ಮನೆಗೆ ಒಂದೇ ಮಾತನ್ನು ಹೇಳಿದೆ, ಇವಾಗ ಕಾಂಗ್ರೆಸ್ ಪಕ್ಷದವರು ನಮ್ಮ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಯಾವ ಕ್ಷಣದಲ್ಲಾದರೂ ಕೂಡ CBI ನನ್ನ ಬಂಧನ ಮಾಡುತ್ತೆ. ಈ ಸಮಯದಲ್ಲಿ ನೀನು ಪಕ್ಷ ಮಾಡಿ ಪಕ್ಷ ನಿನಗೆ ಮಂತ್ರಿ ಸ್ಥಾನ ಸದಾನಂದ ಗೌಡ್ರನ್ನ CM ಮಾಡಿದಾಗ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷ ಮಾಡೋದು ಬೇಡ. ತುಂಬ ಪೇಷನ್ಸಿಂದ ಇರೋಣ, ನಮ್ಮ ಕಷ್ಟಗಳು ಭಾಳ ಕಷ್ಟಗಳಿದ್ದಾವೆ, ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತೇಳಿ ಹೇಳಿದ್ರು ಕೂಡ ಇಲ್ಲ ಅಂತೇಳಿ 1 ತಿಂಗಳು ಟೈಮ್ ಕೊಟ್ಟೆ. ನಾನು ಇನ್ನೂ ಯೋಚನೆ ಮಾಡಿ ಇವಾಗ ಆವೇಶದಲ್ಲಿ ಡಿಸಿಷನ್ ತೊಗೊಳ್ಳೋದು ಬೇಡ ಅಂತೇಳಿ. ಹೌದು, ಕರೆಕ್ಟಾಗಿ ಅವ್ನು ಸೆಪ್ಟೆಂಬರ್ 5ನೇ ತಾರೀಕು ಇಲ್ಲಿಗೆ ಬಂದು ರಾಜೀನಾಮೆ ಕೊಡಲಿಕ್ಕೆ ಬಂದ. ಅಲ್ಲಿ ಬೆಳಿಗ್ಗೆ ಅವನು ಮನೆ ಬಿಟ್ಟ, ನಮ್ಮ ಮನೆಗೆ ಬಂದು ನನ್ನ ಮಾತಾಡಿಸ್ಬಿಟ್ಟು ನಿನ್ನ ಬ್ಲೆಸ್ಸಿಂಗ್ಸ್ ಇರಬೇಕು ಅಂತ ಹಿಂಗೆ ಹೋಗಬೇಕು ಅಂತೇಳಿ ಮುಂಚೆ, ಅಂದರೆ ಸೆಪ್ಟೆಂಬರ್ 4th ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತೇಳಿ ಬಂದ. 5ನೇ ತಾರೀಕು ಬೆಳಿಗ್ಗೆ ನನ್ನ ಬಂಧನ ಆಯಿತು. ಸೊ ಅದು ನಾನು ಶ್ರೀರಾಮುಲುಗೆ ಮಾಡಿರುವಂಥ ಇನ್ನೊಂದು ದ್ರೋಹ. ಅಂದರೆ ನನ್ನ ಏನೇ ಕಷ್ಟಗಳು ಬಂದರೂ ಕೂಡ 14 ವರ್ಷಗಳಲ್ಲಿ ಏನೆಲ್ಲ ಅನುಭವಿಸಿದ್ರು ಕೂಡ ಇದೆಲ್ಲದನ್ನು ಕೂಡ ಮೀರಿ ಏನು ಕಾಪಾಡ್ಕೊಂಡು ಬಂದಿದ್ದೀನಲ್ಲ ನಾನು. ಸೊ ಅದು ನಾನು ಅವ್ರಿಗೆ ಮಾಡಿರುವಂಥ ಒಂದು ದ್ರೋಹ. ಸೊ ನಾನು ರಾಜಕೀಯ ವಿಚಾರಗಳು ಹೇಳಬೇಕು ಅಂತಂದರೆ, ನೋಡಿರಿ, ಒಬ್ಬ ಮನುಷ್ಯ ಜನಗಳಲ್ಲಿ ವಿಶ್ವಾಸ ಸಂಪೂರ್ಣವಾಗಿ ಕಳ್ಕೊಂಡಾಗ 14 ವರ್ಷ ನಾನು ಇರಲಿಲ್ಲ ಬಳ್ಳಾರಿಯಲ್ಲೇ. 14 ವರ್ಷ ನಾನು ಬಳ್ಳಾರಿಯಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಜನಗಳ ಪ್ರೀತಿ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೋಬೇಕಾಗಿತ್ತು, ಜನರ ವಿಶ್ವಾಸ ಎಷ್ಟು ಗಳಿಸ್ಕೋಬೇಕಾಗಿತ್ತು. ಒಬ್ಬ ರಾಜ್ಯ ಮಟ್ಟದ ನಾಯಕ ಅಂತಂದರೆ ನಮ್ಮ ಸ್ವಂತ ಊರಲ್ಲಿ ನಾವು ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಬಂದರೆ ಅದನ್ನು ಶ್ರೀರಾಮುಲು ಆತ್ಮವಿಮರ್ಶೆ ಮಾಡ್ಕೋಬೇಕು. ಸೊ ಪಕ್ಷದ ವರಿಷ್ಠರು ಇವತ್ತು ನಾನು ಹೋಗಿ ಶ್ರೀರಾಮುಲು ಸಂಡೂರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತೇಳಿ ಹೇಳುವಷ್ಟು ನನ್ನ ಜಾಯಮಾನ ಅದಲ್ಲ. ನಾನು ಮೊದಲಿಂದ ಕೂಡ ನೇರವಾಗಿ ನಾನು ಮಾತಾಡ್ತಾ ಇರುವಂಥದ್ದೇ. ಮತ್ತು ನನ್ನ ಪಕ್ಷದಲ್ಲಿ ಕರ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಮ್ಮ ಡೆಲ್ಲಿ ಪಕ್ಷದ ನಮ್ಮ ಹಿರಿಯರು, ನಮ್ಮ ನಾಯಕರುಗಳು. ಅಷ್ಟೇ ಆಗಲಿ, ನಾನು ಯಾರೋ ಒಬ್ಬ ರೆಕಮೆಂಡೇಷನಲ್ಲಿ ಹೋಗಿದ್ದವನಲ್ಲ. ನನಗಿದು ಒಂದು ಶಕ್ತಿ ಸಾಮರ್ಥ್ಯ ಜನಗಳಲ್ಲಿ BJP ಪಕ್ಷದ ಪರವಾಗಿ ನನಗಿರುವಂಥ ಅಭಿಮಾನ ನೋಡಿ ಏನೋ ಆಗಿದೆ ಅಂತೇಳಿ ನನ್ನ ಪಕ್ಷದಲ್ಲಿ ತಗೊಂಡ್ರೆ ಆಗಲಿ, ಯಾರೋ ಶಿಫಾರಸು ಮಾಡಿ ನನ್ನ ಪಕ್ಷದಲ್ಲಿ ಬಂದಿರುವಂಥ ಒಂದಷ್ಟು ದುಸ್ಥಿತಿ ನನಗಿದ್ದಿಲ್ಲ ಯಾವತ್ತೂ ಕೂಡ. ನನ್ನ ಕೈಯಲ್ಲಿ ಬೆಳೆದಿರೋನ ಸಹಾಯ ತೊಗೊಂಡು ನಾನು ಮೆಟ್ಲೇರಬೇಕು ಅನ್ನೋಂಥ ವ್ಯಕ್ತಿ ನಾನಲ್ಲ. ಶಕ್ತಿ ಇಲ್ಲ ಅಂತಂದರೂ ಕೂಡ ಬೇಕಾದರೆ ಕಟ್ಗೆ ಇಟ್ಕೊಂಡಾದರೂ ನಾನು ಪಾರ್ಟಿಗೆ ಹತ್ತಿನಾಗಲಿ, ನಾನು ಅಷ್ಟು ನಿಸ್ಸಹಾಯಕ ನಾನು ಯಾವತ್ತೂ ಕೂಡ ನಾನಲ್ಲ. ಇವತ್ತೇನಾಗಿದೆ ಅಂತಂದರೆ, ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಏನಂತಂದರೆ, ಜನಾಂಗದಲ್ಲಿ ಬೇರೆಯವರು ಯಾರಾದರೂ ಬೆಳೀತಾ ಇದ್ದರೆ ಇವತ್ತು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಾಲ್ಮೀಕಿ ಜನಾಂಗದವರು ಸೋತಿದ್ದಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾದರೂ ಒಬ್ಬ ಗೆದ್ದುಬಿಟ್ರೆ ನನ್ನ ಅಸ್ತಿತ್ವ ಹೋಗುತ್ತೆ ಅನ್ನೋ ಭಯದಲ್ಲಿ ಅವ್ರು ಏನು ತಪ್ಪುಗಳು ಮಾಡ್ಕೊಂಡಿದ್ದಾರೆ ಅದು ನನಗೂ ಗೊತ್ತಿಲ್ಲ. ಹನುಮಂತ ಅವರು ಏನೋ ಒಂದು
ಸಭೆ ಮಾಡಿ ಮೀಟಿಂಗಲ್ಲಿ ಮಾತಾಡ್ತಾ ಇದ್ದಿದ್ದು ಯಾರೋ ವಿಡಿಯೋ ತೆಗೆದು ಮಾಧ್ಯಮಗಳಿಗೆಲ್ಲ ಕೊಟ್ಟಿದ್ದು ನಾನು ನೋಡಿದೆ. ಇವತ್ತು ಪಕ್ಷಕ್ಕೆ ತಂದೆಯಾಗಿರುವಂಥ ಒಂದು ಇಡೀ ಪ್ರಪಂಚದಲ್ಲೇ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂಥ ಒಂದು ಪಾರ್ಟಿ. ಪಕ್ಷಕ್ಕೆ ತಂದೆಯಾಗಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲವೂ ಕೂಡ ಇರುತ್ತೆ. ಅದರ ಆಧಾರದ ಮೇಲೆ ಅವ್ರು ಏನು ಕೇಳಿದ್ದಾರೆ, ಇವರು ಏನು ಹೇಳಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ಸರ್. ಅಷ್ಟೇ ಆಗಲಿ, ಜನಾರ್ದನ್ ರೆಡ್ಡಿ ಹೇಳಿದ ತಕ್ಷಣ ಅಲ್ಲ. ಗಾಲಿ ಜನಾರ್ದನ್ ರೆಡ್ಡಿ ಅವರ ಸುದ್ದಿಗೋಷ್ಠಿಯ ಮಾರಲ್ ಆಫ್ ದಿ ಸ್ಟೋರಿ ಅಂದರೆ, ಶ್ರೀರಾಮುಲು ಅವರನ್ನು ಬೆಳೆಸಿದ್ದು ನಾನು, ಶ್ರೀರಾಮುಲು ಅವರನ್ನು ಮಂತ್ರಿ ಆಗಲಿಕ್ಕೆ ಸಹಾಯ ಮಾಡಿದ್ದು ನಾನು, ರಾಜಕೀಯವಾಗಿ ಬೆಳೀಲಿಕ್ಕೂ ಕೂಡ ಸಹಾಯ ಮಾಡಿದ್ದು ನಾನು. ಅವರು ಇವತ್ತು ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಮ್ಮ ಸ್ನೇಹ ರಾಜಕೀಯಕ್ಕೂ ಕೂಡ ಮೀರಿದ್ದು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಈ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು.